ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇವತ್ತಿನೇನು ತೀರ್ಪು ಹೊರಬೀಳುತ್ತೆ ಅಂತ ಇತ್ತು. ಆದರೆ ಏಪ್ರಿಲ್ 15ಕ್ಕೆ ತೀರ್ಪನ್ನ ಕೋರ್ಟ್ ಮುಂದೂಡಿದೆ. ಅಂತಿಮ ಆದೇಶವನ್ನ ನ್ಯಾಯಾಲಯ ಮುಂದೂಡಿದೆ. ವಿನಯ್ ಕುಲಕರ್ಣಿ ಸೇರಿದಂತೆ 21 ಮಂದಿ ಆರೋಪಿಗಳು ಕೂಡ ಹಾಜರಾಗಿದ್ರು. ಇವತ್ತು ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ಕೋರ್ಟ್ ಇನ್ನೇನು ತೀರ್ಪನ್ನ ಕೊಟ್ಟೇ ಬಿಡುತ್ತೆ ಅಂತ ಇತ್ತು. ಆದರೆ ಅಂತಿಮ ಆದೇಶವನ್ನ ಏಪ್ರಿಲ್ 15ಕ್ಕೆ ನ್ಯಾಯಾಲಯ ಮುಂದೂಡಿರೋದ್ರಿಂದ ಕೊಂಚ ಮಟ್ಟದ ರಿಲೀಫ್ ಅಂತ ಹೇಳ್ಬೋದು. ಆದರೆ ಅಂತಿಮ ಆದೇಶ ಹೊರಬೀಳೋವರೆಗೂ 100% ರಿಲ್ಯಾಕ್ಸ್ ಮೂಡ್ಗೆ ಜಾರೋ ಹಾಗಿಲ್ಲ. ಏಪ್ರಿಲ್ 15ಕ್ಕೆ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಅಂತಿಮ ತೀರ್ಪನ್ನ ಕೋರ್ಟ್ ಮುಂದೂಡಿದೆ. 2016ರ ಜೂನ್ 15ನೇ ತಾರೀಕು ಧಾರವಾಡದ ಸಪ್ತಾಪುರ್ ಬಾವಿ ಹತ್ರ ನಡೆದಿದ್ದಂಥ ಪ್ರಕರಣ ಇದು. 2019ರಲ್ಲಿ CBIಗೂ ಕೂಡ ವರ್ಗಾವಣೆ ಆಗಿತ್ತು. 2020ರಲ್ಲಿ ಪ್ರಥಮ ಬಾರಿಗೆ ವಿನಯ್ ಕುಲಕರ್ಣಿ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರೆ. CBI ವಿನಯ್ ಕುಲಕರ್ಣಿ ಸೇರಿದಂತೆ 21 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಕೂಡ ಫೈಲ್ ಮಾಡಿರುತ್ತೆ. ಸದ್ಯ ಈ ಪ್ರಕರಣದ ತೀರ್ಪು ಇವತ್ತು ಹೊರಬೀಳಬೇಕಾಗಿತ್ತು. ಆದರೆ ಕೋರ್ಟ್ ಏಪ್ರಿಲ್ 15ಕ್ಕೆ ಮುಂದೂಡಿದೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಸದ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದ ತೀರ್ಪನ್ನ ಏಪ್ರಿಲ್ 15ಕ್ಕೆ ಕೋರ್ಟ್ ಮುಂದೂಡಿದೆ. ಹೌದು ಸಿಂಧೂರ, ಏನು ಇವತ್ತು ಒಂದು ಮಹತ್ವದ ತೀರ್ಪು ಕೂಡ ನ್ಯಾಯಾಲಯದಿಂದ ಬರುವಂತಹ ಸಾಧ್ಯತೆ ಇತ್ತು. ಹಾಗಾಗಿ ಆರೋಪಿಗಳೆಲ್ಲರೂ ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಬಹುಶಃ ಇವತ್ತು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ತೀರ್ಪು ಹೊರಬರಬಹುದು, ಎಲ್ಲರೂ ಕೂಡ ಅಪರಾಧಿಗಳಾಗ್ತಾರ ಅಥವಾ ನಿರಪರಾಧಿಯಾಗ್ತಾರ ಅನ್ನುವಂತಹ ಕುತೂಹಲ ಕೂಡ ಇತ್ತು. ಆದ್ರೆ ಈಗ ನ್ಯಾಯಾಲಯ ಕೂಡ 15ನೇ ತಾರೀಕು ಈ ಒಂದು ತೀರ್ಪನ್ನು ಪ್ರಕಟಿಸಿದಾಗಿ ದಿನಾಂಕವನ್ನ ಮುಂದೂಡಲಾಗಿರುವಂತಹದ್ದು. ಅಂತ ತೀರ್ಪು ಏನು ಬರುತ್ತೆ ಅನ್ನುವಂತಹ ಕುತೂಹಲ ಹಾಗೂ ಭಯ ಕೂಡ ಸದ್ಯ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳಿಗೆ ಕಾಡ್ತಾ ಇದೆ. ಒಂದು ವೇಳೆ ಏನಾದ್ರೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಅಪರಾಧಿಗಳಂತ ಹೇಳಿ ಸಾಬೀತಾಗಿದ್ದಾದ್ರೆ ಎಷ್ಟು ವರ್ಷಗಳ ಕಾಲ ಒಂದು ಜೈಲು ಶಿಕ್ಷೆ ಆಗ್ಬಹುದು ಅನ್ನುವಂತಹ ಒಂದು ಭಯ ಕೂಡ ಇದೆ. ಈಗಾಗಲೇ ಏನು CBI ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ. ಪ್ರಮುಖ ಸಾಕ್ಷಿಗಳನ್ನು ಕೂಡ ಇದರಲ್ಲಿ ಸೇರಿಸಿ ನ್ಯಾಯಾಲಯಕ್ಕೆ ಕೊಟ್ಟಿರುವಂತಹದ್ದು. ಸಹಜವಾಗಿ ಕೂಡ ಈಗ ಒಂದು ಪ್ರಕರಣದ ಆರೋಪಿಗಳಿಗೆ ಭಯ ಕೂಡ ಕಾಡ್ತಾ ಇದೆ. ಹಾಗಾಗಿ ಇವತ್ತು ಬರಬೇಕಾಗಿದ್ದಂತ ತೀರ್ಪನ್ನ 15ನೇ ತಾರೀಕು ಮುಂದೂಡಲಾಗಿರುವಂತಹದ್ದು. ಏನು ತೀರ್ಪು ಬರಬಹುದು ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಎಲ್ಲರನ್ನೂ ಕಾಡ್ತಾ ಇರುವಂತಹದ್ದು. ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.